ಗುತ್ತಿಗೆದಾರನಿಗೆ ಪಾವತಿಯಾಗದ ಬಿಲ್ ಕುರಿತು ಆಕ್ಷೇಪ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಅಫಜಲಪುರ ಪುರಸಭೆಯ ಮುಖ್ಯಾಧಿಕಾರಿಗಳ ಆದೇಶದ ಮೇರೆಗೆ ಪಟ್ಟಣ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕಲ್ಪನೆಗಾಗಿ ವಿವಿಧ ಕಾಮಗಾರಿಗಳು ಕೈಗೊಳ್ಳಲಾಗಿತ್ತು. ಈ ಕಾರ್ಯವನ್ನ ಗುತ್ತಿಗೆದಾರ ಶ್ರೀ ಮಹಂತಪ್ಪ ವೀರಭದ್ರಪ್ಪ ಬಡಿಗೇರ್ ಪೂರೈಸಿದ್ದು, ಅಫಜಲಪುರ ಪುರಸಭೆಯ ಮುಖ್ಯಾಧಿಕಾರಿ ವಿಜಯ್ ಮಹಂತೇಶ್ ಹೂಗಾರ್ ಹಾಗೂ ಸಹಾಯಕ ಇಂಜಿನಿಯರ್ ಅಜೇಯ ಅವರ ಸಮ್ಮುಖದಲ್ಲಿ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಂಡವು. ಇದರಲ್ಲಿ ಪೌಲಿಂಗ್ ಬೂತ್ ರಿಪೇರಿ, ವಿದ್ಯುತ್, ಕುಡಿಯುವ ನೀರು, ಶೌಚಾಲಯ ನಿರ್ಮಾಣ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಶೌಚಾಲಯದ ದುರಸ್ತಿ ಸೇರಿದಂತೆ ಹಲವು ಕಾಮಗಾರಿಗಳು ಮಾಡಲ್ಪಟ್ಟಿವೆ. ಆದಾಗ್ಯೂ ಈ ಕಾಮಗಾರಿಗಳಿಗೆ ಸಂಬಂಧಿಸಿದ ಬಿಲ್ ಪಾವತಿ ಇದುವರೆಗೂ ಮಾಡಲಾಗಿಲ್ಲ. ಅಧಿಕಾರಿಗಳ ಆಶ್ವಾಸನೆ ಮೇರೆಗೆ ಗುತ್ತಿಗೆದಾರರು ಸಾಲ ಮಾಡಿ ಕೆಲಸ ಮುಗಿಸಿದ್ರೂ ಪಾವತಿಗಾಗಿ ಇನ್ನೂ ಪರಿತಪಿಸುತ್ತಿದ್ದಾರೆ. ಅಧಿಕಾರಿಗಳು ನಿನ್ನ ಬಿಲ್ ಮಾಡುವುದಿಲ್ಲ, ನೀನು ಏನು ಬೇಕಾದರೂ ಮಾಡು ಎಂದು ಬೆದರಿಕೆ ಹಾಕಿದ ಬಗ್ಗೆ ಗುತ್ತಿಗೆದಾರ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ವಿಷಯದಲ್ಲಿ ಕ್ರಮ ಕೈಗೊಂಡು ಬಾಕಿ ಇರುವ ಬಿಲ್ಗಳನ್ನು ಮಂಜೂರು ಮಾಡಬೇಕೆಂದು ಗುತ್ತಿಗೆದಾರ ಬಡಿಗೇರ್ ಮಾಧ್ಯಮಗಳ ಮೂಲಕ ಈ ಮನವಿ ಮಾಡುತ್ತಿದ್ದಾರೆ. ನಾನು ಗುತ್ತಿಗೆದಾರ ಮಹಂತೇಶ್ ಬಡಿಗೇರ. ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೂತ್ಗಳು ಅಷ್ಟು ರಿಪೇರಿ ಮಾಡಿದ್ರಿ. ಅಫಜಲ್ಪುರ ಟೋಟಲ್ ಎಷ್ಟು ಅಷ್ಟು ಅವು ಅಷ್ಟು 13-14 ನನಗೆ ಪಟ್ಟಣದಲ್ಲಿ ಏನೋ ಮಾಡಿದೆವು ಅಂದ್ರೆ ಹೊಸ 1-2 ಶೌಚಾಲಯ ಕಟ್ಟೀನಿ. ಒಂದು 10-20 ರೂಮ್ ಇದ್ದು ಎಲ್ಲ ಬಾಕಲ ಡೋರ ಹೋಗಿವ್ರಿ. ಹೊಸ ರಿಪೇರಿ ಮಾಡಿಸ್ಯಾರ. ನಾ ಏನಂದ್ರೆ ಸರ ಅವ್ರಿಗೆ ರಿಪೇರಿ ಮಾಡಾಳಿಗೆ ನಾ ವಾಲ್ರಿ ಅಂತ ಅಲ್ಲಗತ್ತೀರಿ. ವಾಲನ್ನ ಇಲ್ರಿ DC ಆದೇಶದ ನಿಮ್ಗೊಂದು ನಾವು ಅಗ್ರಿಮೆಂಟೇ ಮಾಡಿಕೊಡ್ತೇವೆ. ಇದೇನು ಜಾಟ್ನೆ 1 ತಿಂಗಳದಾಗೆ ನಿಮ್ಗೆ ಬಿಲ್ ಆಗ್ತದ. ನನಗೆ ಉಣಿಸ್ಬಿಡ್ಲಾರ್ದಂಗೆ ದಿನ ಬೆನ್ನ ಹತ್ತಿ ಆ ಮ್ಯಾಗಿನ ಅಧಿಕಾರಿ ಬರ್ತಾರೆ, ಅಲ್ಲಿ ರಿಪೇರಿ ಮಾಡಿಲ್ಲ, ಆ ತಾಂಡಕ್ಕೆ ಈ ತಾಂಡಕ್ಕೆ ತಿರುಗಾಡಿಸಿ ಎಲ್ಲ ಕೆಲಸ ಮಾಡ್ಕೊಂಡಾರಿ. ಯಾರು? ಚೀಫ್ ಆಫೀಸರ್, ಮುಖ್ಯ ಅಧಿಕಾರಿ. ಚೀಫ್ ಆಫೀಸರ್ ಪಂಕಜ್ ಮೇಡಮ್ ಇದ್ದವ್ರಿ ಹಳಿಗೆ. ಆಕೆ ಮಾಡ್ಕೊಂಡೇನದು ಆಕೆ ಬಿಲ್ ಮಾಡಿ ಕೊಟ್ಟು ಹೋಗ್ಯಾಡ್ರಿ. ನೀವು ಮಾಡ್ಕೋತೇಳಿ ಏನು ಚೀಫ್ ಆಫೀಸರ್ ಇದ್ರೆ ನಾನೇ ಬಂದ್ ಮಾಡ್ಬೇಕೇನು, ಬಂದವ್ರ ಕೈಲಿ ಮಾಡ್ಕೋ. ಇವನು ಮಹಂತೇಶ್ ಹೂಗಾರು ಇಲ್ಲೇ ಇದು ಇದ್ರಿ, ಮ್ಯಾನೇಜರ್ ಇದ್ರಿ. ಅವನಿಗೂ ಗೊತ್ತದ್ರಿ ಇದು ನಾವು ಮಾಡಿರು. ನಾವು ಮಾಡ್ಯಾವ್ರಿ. ಈಗ ಏನಂತಾರೆ, ಈಗ ಇದು ಮಾಡಿ ಅಂದರೆ 2.5 ವರ್ಷ ಐತ್ರಿ. ದಿನ ಇವತ್ತು ಮಾಡ್ತಾರೆ, ನಾಳೆಗೆ ಮಾಡ್ತಾರೆ. ನಾ ಹೋದಾಗ ನಾನು ಬರೀ ಸತಾಯಿಸೋದು, ಹರಾಸ್ಮೆಂಟ್ ಕೊಡ್ಲಿಕತ್ತಾರೆ ರೀ. ಇದು ಬಿಲ್ ಟೋಟಲ್ 4 ಲಕ್ಷ ರೂಪಾಯಿ ಅದ ರೀ. 4 ಲಕ್ಷ ಕೊಡೋಂಗೆ 2.5 ವರ್ಷ ಆಯಿತು. ಈಗ ನಾವು ಅದಕ್ಕೆ ಬಡ್ಡಿ ತೆಗೆದು ಹಾಕಿದ ಆ ಬಿಲ್ಲಿನಟ್ಟು ನನ್ನ ಬಡ್ಡಿನೇ ಆಗ್ಯದ ರೀ.